ಒಂದೇ ದೋಸೆ ಹಿಟ್ಟಿನಲ್ಲಿ ಸೆಟ್ ದೋಸೆ, ಆಮ್ಲೆಟ್ ದೋಸೆ, ಉತ್ತಪ್ಪ, ಪಡ್ಡು ಮತ್ತು ಪ್ಲೇನ್ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಂತ ಹೇಳ್ತಾರಲ್ವ, ಆ ಅಕ್ಕಿನ ನಾನು ಈ ಗ್ಲಾಸಿಂದ 2 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಪೂರ್ತಿ ಅಲ್ಲದೆ 1 ಗ್ಲಾಸಿಗೆ ಒಂದು ಸ್ವಲ್ಪ ಕಡಿಮೆ ಅನ್ನಂಗೆ ಉದ್ದಿನಬೇಳೆನ ಹಾಕ್ಕೋಬೇಕು. ನೋಡಿ, 1 ಗ್ಲಾಸಿಗೆ ಇಷ್ಟು ಕಡಿಮೆ ಅನ್ನಂಗೆ ನಾನಿಲ್ಲಿ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಕಪ್ನಷ್ಟು ನಾವು ಕಡಲೆಬೇಳೆನ ಹಾಕ್ಕೋಬೇಕು. ಇದು ದೋಸೆಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಇದನ್ನು ಹಾಕ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. 1½ ಟೀ ಸ್ಪೂನು ಮೆಂತ್ಯಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಮತ್ತು ಅದಕ್ಕೆ ವಾಟ್ರ್ ಹಾಕ್ಬಿಟ್ಟು ನೆನೆಯೋಕ್ಕೆ ಇಟ್ಬಿಡಬೇಕು. ನಾನು ನಾಳೆ ಬೆಳಗ್ಗೆಗೆ ನನಗೆ ತಿಂಡಿ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಇವತ್ತು 11 ಗಂಟೆ ಈ ರೀತಿಯಾಗಿ ನಾನು ನೆನೆ ಹಾಕ್ಕೊಂಡಿದ್ದು. ಈವ್ನಿಂಗ್ ಆಗಿದೆ 6 ಗಂಟೆ. ಇವಾಗ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ನೆಂದಿದೆ ಎಲ್ಲ ಕಾಳುಗಳು. ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡು ಇದನ್ನ ರುಬ್ಕೊಂಡು ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ನುಣ್ಣಕ್ಕೆ ರುಬ್ಕೊಳ್ಳಿ. ಎಲ್ಲ ಅಕ್ಕಿನ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡ್ಮೇಲೆ ಕೊನೆಯಲ್ಲಿರೋ ಅಕ್ಕಿಗೆ ನಾವೇನು ಬೆಳಗ್ಗೆ ರೈಸು ಊಟಕ್ಕೆ ಮಾಡ್ಕೊಂಡಿರ್ತೀವಲ್ವ, ಆ ರೈಸಲ್ಲಿ ಒಂದಿಷ್ಟು ರೈಸನ್ನ ನಾವು ಹಾಕ್ಕೋಬೇಕು. ಜೊತೆಗೆ ಉಪ್ಪನ್ನು ಕೂಡ ನಾನು ಇವಾಗಲೇ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನಾವು ಈ ರೀತಿ ಇವಾಗಲೇ ಉಪ್ಪು ಸೇರಿಸ್ಕೊಂಡು ರುಬ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ದೋಸೆ ನಮ್ಗೆ ಹೆಂಗೆ ಬೇಕು ಹಂಗೆಲ್ಲ ಹಾಕ್ಕೋಬೋದು. ಸೊ ಅದಕ್ಕೋಸ್ಕರ ನಾನು ಇವಾಗಲೇ ಉಪ್ಪು ಹಾಕಿ ಇಟ್ಕೊಳ್ತಿದ್ದೀನಿ. ಗಾಳಿ ಆಡದೇ ಇರೋ ಥರ ಪ್ಲೇಟ್ ಹಾಕ್ಕೊಂಡು ಮುಚ್ಚಿಡಬೇಕು. ಇವಾಗ ಮಾರ್ನಿಂಗ್ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಹಿಟ್ಟೆಲ್ಲ ಉಬ್ಕೊಂಡು ಬಂದಿದೆ. ಇದಕ್ಕೆ ನಾನು ಯಾವುದೇ ರೀತಿ ಸೋಡಾ ಪುಡಿ ಏನೂ ಹಾಕಿಲ್ಲ. ಉಪ್ಪು ರೈಸ್ ಹಾಕಿದರೆ ಈ ರೀತಿ ಚೆನ್ನಾಗಿ ಹಿಟ್ಟು ಬಂದುಬಿಡುತ್ತೆ. ನಾವು ಮೆಜರಲ್ಲಿ ನೀಟಾಗಿ ಎಲ್ಲದೂ ಹಾಕ್ಕೊಂಡು ಕರೆಕ್ಟಾಗಿ ಹಿಟ್ಟು ರೆಡಿ ಮಾಡಿಕೊಂಡ್ರೆ ನಾವು ಯಾವ ರೀತಿ ಬೇಕಾದರೂ ಹಾಕ್ಕೋಬೋದು. ನೋಡಿ, ಸ್ಟವ್ ಮೇಲೆ ತವ ಇಟ್ಕೊಂಡು ಬಿಸಿ ಆದ ನಂತರ ಫಸ್ಟಿಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿ ಆಡಿಸಿದ್ದೀನಿ. ಬೇಕಿದ್ದರೆ ನೀವು ಆಡಿಸ್ಕೋಬೋದು, ಇಲ್ಲ ಹಾಗೇನೂ ಹಾಕ್ಕೋಬೋದು. 1 ಸ್ಪೂನ್ ಹಿಟ್ಟಲ್ಲಿ ಇನ್ನೂ ಸ್ವಲ್ಪ ಹಿಟ್ಟು ಮಿಕ್ಕಿದೆ. ದೋಸೆ ಹಾಕ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ದೋಸೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ನ ಹಾಕ್ತಾ ಇದ್ದೀನಿ. ನೋಡಿ, ಈಗ ದೋಸೆ ರೆಡಿ ಆಗಿದೆ. ನೋಡಿ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ತುಂಬ ತೆಳುವಾಗಿ ಕೂಡ ಇದೆ. ನೋಡಿ ಇಷ್ಟು ತೆಳುವಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನಮಗೆ ಸ್ಮೂತ್ ಬೇಕಂದರೆ ಒಂದು ಸ್ವಲ್ಪ ದಪ್ಪನಾಗಿ ಹಾಕ್ಕೊಂಡ್ರೆ ಸ್ಮೂತ್ ಕೂಡ ಬರುತ್ತೆ. ನೆಕ್ಸ್ಟು ಒಂದು ಬಟ್ಲಕ್ಕೆ ಒಂದು ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕಡಿಮೆ ಅನ್ನಂಗೆ ಹಾಕ್ಕೊಂಡ್ರು ಕೂಡ ಓಕೆ. ಅದಕ್ಕೆ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಕೆಲವರೆಲ್ಲ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಎಲ್ಲ ಮೊಟ್ಟೆ ಹಾಕ್ತಾರೆ. ಆ ರೀತಿಯಾಗಿ ಕೂಡ ಆಮ್ಲೆಟ್ ದೋಸೆ ಮಾಡ್ಕೋಬೋದು. ಬಟ್ ನನಗೆ ಈ ರೀತಿ ಇಷ್ಟ ಆಗುತ್ತೆ. ಯಾಕಂದರೆ ಇದು ತುಂಬ ಚೆನ್ನಾಗಿ ಬನ್ ಥರ ಬರುತ್ತೆ. ತುಂಬ ಸ್ಮೂತಾಗಿಯೂ ಇರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಇದು 1 ಟೈಮ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ತವ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೆಕ್ಸ್ಟು ನಾವು ದೋಸೆ ಹಾಕ್ಕೋಬೇಕು. ತೆಳುವಾಗಿಯೂ ಮತ್ತು ದಪ್ಪದಾಗಿಯೂ ಹಾಕ್ಕೋಬೋದು. ನೋಡಿ, ನೀಟಾಗಿ ಇದನ್ನು ಬ್ಲೆಂಡ್ ಮಾಡಿ ಸ್ಪೂನಿಂದನೇ. ಬೇಕಾದರೆ ನಮಗೆ ಇದ್ರ ಮೇಲೆ ಖಾರದ ಪುಡಿನೂ ಹಾಕ್ಕೋಬೋದು, ಇಲ್ಲ ಕಡಲೆ ಪುಡಿನೂ ಹಾಕ್ಕೋಬೋದು. ಬೇಡ ಅಂದರೂ ಕೂಡ ಹಾಗೆ ಮಾಡಿಕೊಂಡು ಚಟ್ನಿ ಪಲ್ಯ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.
ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಮುಚ್ಚಳ ತೆಗೆದುಬಿಟ್ಟು ಇದನ್ನು ಟರ್ನ್ ಮಾಡಿ ಹಾಕ್ಕೊಳ್ಳಿ. ಎರಡೂ ಕಡೆ ಬೇಯಿಸ್ಕೊಳ್ಬೇಕು. ನೋಡಿ ಸ್ವಲ್ಪನೂ ಹತ್ಕೊಳ್ತಾ ಇಲ್ಲ, ಈಸಿಯಾಗಿ ಬಂದುಬಿಡ್ತು. ಇದ್ರದ್ದು ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಇದು ಮಕ್ಕಳ ಬಾಕ್ಸಿಗೆಲ್ಲ ಕೂಡ ನಾವು ಹಾಕಿ ಕಳಿಸ್ಬೋದು. ನೋಡಿದ್ರೇ ಗೊತ್ತಾಗ್ತಾ ಇದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಕೂಡ ಇರುತ್ತೆ. ಮಸಾಲ ದೋಸೆ ಟೈಪ್ದಲ್ಲಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಪ್ಲೇನ್ ದೋಸೆ ಯಾವ ರೀತಿ ಹಾಕ್ಕೊಳ್ತೀವಿ ಆ ರೀತಿ ಹಾಕ್ಕೊಂಡು ನೆಕ್ಸ್ಟ್ ನಾವು ಮನೇಲೇನು ಮಾಡ್ಕೊಳ್ತೀವಲ್ವ, ಕಡಲೆಪುಡಿ, ಹುರುಗಡ್ಲೆ, ಉಪ್ಪು, ಬೆಳ್ಳುಳ್ಳಿ, ಖಾರದ ಪುಡಿ, ಜೀರಿಗೆ ಸೇರಿಸಿ ಏನು ಮಾಡ್ಕೊಂಡಿರ್ತೀನಿ ಆ ಪುಡಿ ಹಾಕ್ಕೋಬೇಕು. ಪುಡಿ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ನಾನು ರೆಡಿ ಮಾಡ್ಕೊಂಡಿರೋದು ಒಂದು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡೆ ಫುಲ್ ಒಂದು, ಮತ್ತು ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕ್ಕೊಂಡು ಈ ಪೇಸ್ಟ್ ಮಾಡ್ಕೊಳ್ಬೇಕು. ಎಲ್ಲ ಹಸಿದಾಗೆ ಮಾಡ್ಕೋಬೇಕು. ಇದನ್ನು ಮಾಡ್ಕೊಂಡು ಹಾಕ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಶಾರ್ಟ್ಸ್ ವಿಡಿಯೋದಲ್ಲಿ ಇದು ಹೇಗೆ ಮಾಡಿದ್ದೀನಿ ಅಂಥೇಳಿ ತೋರಿಸಿದ್ದೀನಿ, ಒನ್ ಟೈಮ್ ಹೋಗಿ ನೋಡಿ. ಇದು ನಿಜವಾಗ್ಲೂ ಭಾಳ ಟೇಸ್ಟಿಯಾಗಿ ಇರುತ್ತೆ ದೋಸೆಗೆ ಹಾಕ್ಕೊಳ್ಳೋದ್ರಿಂದ. ಪ್ಲೀಸ್ ಒನ್ ಟೈಮ್ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮೊದಲಿಗೆ ಪ್ಲೇನಾಗಿ ದೋಸೆ ಹಾಕ್ಕೊಂಡು ಆಯಿಲ್ ಹಾಕ್ಕೋಬೇಕು. ನೆಕ್ಸ್ಟು ಕಡಲೆ ಪುಡಿ ಹಾಕ್ಕೋಬೇಕು. ನಂತರ ಚಟ್ನಿದು ಹಚ್ಕೊಳ್ಬೇಕೆಲ್ಲ. ನೆಕ್ಸ್ಟು ಪ್ಲೇಟ್ ಮುಚ್ಚಿಬಿಟ್ಟು ಆಮೇಲೆ ಇದನ್ನು ತೆಕ್ಕೊಂಬಿಟ್ರೆ ನಮಗೆ ದೋಸೆ ರೆಡಿ ಆಗುತ್ತೆ. ಇದು ಒಂಥರ ದೋಸೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನೆಕ್ಸ್ಟು ಸೆಟ್ ದೋಸೆಗೆ ಇಲ್ಲಿ ದೋಸೆ ಹಾಕ್ಕೊಳ್ಳೋದು ಅದು ಮಿಸ್ ಆಗಿದೆ. ಇಲ್ಲಿ ತವಾ ಮೇಲೆ ಚಿಕ್ಕದಾಗಿ ಹಾಕ್ಕೋಬೇಕು, ಸ್ವಲ್ಪ ದಪ್ಪ ಇರಲಿ, ಹಂಗಿದ್ರೆ ಸ್ಮೂತಾಗಿ ಬರುತ್ತೆ. ಇದು ಕೂಡ ಮಕ್ಕಳ ಟಿಫನ್ಗೆಲ್ಲ ಹಾಕಿ ಕಳಿಸಿದರೆ ಇದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಪಡ್ಡು ಮತ್ತು ಉತ್ತಪ್ಪಕ್ಕೆ ರೆಡಿ ಮಾಡ್ಕೊಂಡಿರೋದು ಇದೆಲ್ಲ. ಇದರಲ್ಲಿ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಪೇಸ್ಟನ್ನ ನಾನು ಜಜ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕು ಇಟ್ಟು ಅಷ್ಟು ತೆಗೆದುಕೊಳ್ಬೇಕು. ಫಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಸಬ್ಬಾಕ್ಸಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೋಬೇಕು, ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಮೆಣಸಿನ್ಕಾಯಿ, ಜೀರಿಗೆನ ಕುಟ್ಬಿಟ್ಟು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನು ಸ್ವಲ್ಪ ಇಲ್ಲಿ ಅರಿಶಿನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಇದನ್ನ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಪಡ್ಡು ತವಾದಲ್ಲಿ ಎಣ್ಣೆ ಹಾಕ್ಕೋಬೇಕು. ಪಡ್ಡು ತವನೂ ಅಷ್ಟೇ ಸೆಂಟ್ರಲ್ಲಿ 3 ಇದ್ದರೆ ಚೆನ್ನಾಗಿ ಪಡ್ಡು ಬರುತ್ತೆ. ಒಂದು ವೇಳೆ ಒಬ್ಬೊಬ್ಬರಿಗೆ ಸಿಂಗಲ್ಲಾಗಿ ಇರೋದು ಇರುತ್ತೆ, ಅದರಲ್ಲಿ ಅಷ್ಟಾಗಿ ಚೆನ್ನಾಗಿ ಪಡ್ಡು ಬರಲ್ಲ. ಸೊ ಈ ರೀತಿ ಸೆಂಟ್ರು 3 ಇರೋದು ತೆಗೆದುಕೊಂಡ್ರೆ ಬೆಸ್ಟು. ಪಡ್ಡು ಎಲ್ಲ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಈಗ ಸ್ವಲ್ಪ ಬೆಂದಿದೆ. ಇದನ್ನೆಲ್ಲದನ್ನು ಟರ್ನ್ ಮಾಡಿಕೊಂಡು ಎರಡೂ ಕಡೆಯೂ ಬೇಯಿಸ್ಕೊಳ್ಬೇಕು. ಎಲ್ಲದನ್ನು ಟರ್ನ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಪಡ್ಡು ಆಗಿದೆ. ನೆಕ್ಸ್ಟು ಉತ್ತಪ್ಪ ಮಾಡ್ಕೊಳ್ತಾ ಇದ್ದೀನಿ. ತವದ ಮೇಲೆ ಎಣ್ಣೆ ಹಾಕ್ಕೊಂಡು ಉತ್ತಪ್ಪನ ಹಾಕ್ಕೋಬೇಕು. ಪ್ಲೇನ್ ಹಿಟ್ಟಲ್ಲಾದರೂ ಹಾಕಿ, ಇಲ್ಲಾಂದರೆ ನಾವು ಆಗಲೇ ಪಡ್ಡುಗೆ ಮಾಡ್ಕೊಂಡ್ವಲ್ವ ಅದೇ ಹಿಟ್ಟಿನಲ್ಲಿ ಹಾಕಿದರೂ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪನಾಗಿ ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದೂ ಹಾಕ್ಕೊಂಡ ನಂತರ ಎಣ್ಣೆ ಹಾಕ್ಕೊಳ್ಳಿ ಸುತ್ತಲೂ.
ಇಲ್ಲ ತುಪ್ಪ ಆದ್ರೂ ಹಾಕ್ಕೋಬೋದು. ನೆಕ್ಸ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಉತ್ತಪ್ಪಕ್ಕೆ. ಅದು ಟರ್ನ್ ಮಾಡಿ ಹಾಕೋದು ಮಿಸ್ ಆಗಿದೆ. ಇದು ನಾನು ಪಡ್ಡೋಗೆ ರೆಡಿ ಮಾಡ್ಕೊಂಡಿರೋ ಹಿಟ್ಟಲ್ಲಿ ಹಾಕ್ಕೊಂಡಿರೋ ಉತ್ತಪ್ಪ. ಇದಕ್ಕೂ ಸೇಮ್ ನಾನು ಅದೇ ರೀತಿ ಎಲ್ಲ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಟರ್ನ್ ಮಾಡಿ ಈ ಕಡೆನೂ ಬೇಯಿಸ್ಕೊಳ್ಬೇಕು. ನೋಡಿ ನೀಟಾಗಿ ಬರ್ತಾ ಇದೆ. ಇದು ಕಲರ್ ಕೂಡ ಇದು ಚೆನ್ನಾಗಿರುತ್ತೆ. ಇದ್ರೊಳಗಡೆ ಆಲ್ರೆಡಿ ನಾವು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಉತ್ತಪ್ಪ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ ರೆಡಿಯಾಗಿದೆ. ನೋಡಿ ಉತ್ತಪ್ಪನೂ ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳ ಬಾಕ್ಸಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲದೂ ಒನ್ ಟೈಮ್ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆಲ್ಲ ನಾವು ಚಟ್ನಿ ಪಲ್ಯಗಳೆಲ್ಲ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಶೇಂಗಾ ಚಟ್ನಿ ವಿಡಿಯೋ ಬೇಕೆಂದರೂ ಶಾರ್ಟ್ಸ್ ವಿಡಿಯೋದಲ್ಲಿದೆ, ಒನ್ ಟೈಮ್ ಹೋಗಿ ನೋಡಿ. ನೋಡಿ ಹಿಟ್ಟನ್ನು ನಾವು ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ಈ ಒಂದೇ ಟೈಮಿಗೆ ಮಾಡ್ಕೊಂಡಿರೋ ಹಿಟ್ಟಲ್ಲಿ ನಾವು ಇಷ್ಟೆಲ್ಲ ಮಾಡ್ಕೋಬೋದು. ಅದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೂ ಕೂಡ ನಾವು 3-4 ಡೇಸ್ವರೆಗೂ ಕೂಡ ಒಂದೊಂದನ್ನು ನಾವು ಮಾಡ್ಕೋಬೋದು. ನೋಡಿ ಸೆಟ್ ದೋಸೆನೂ ಅಷ್ಟೇ ತುಂಬ ಸ್ಮೂತಾಗಿ ಬಂದಿದೆ. ನೋಡಿ ನನ್ನ ಕೈಯಲ್ಲಿ ಹಿಂಗೆ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.